ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡರ್ ಬ್ರೈಟಿಂಗ್ ಲೈಫ್ ಯೂಟ್ಯೂಬ್ ಚಾನಲ್. ಕೆಲವು ಗಿಡಗಳು ಉದ್ದುದ್ದವಾಗಿ ಬೆಳೆದು ಹೋಗಿದೆ, ಅಂದರೆ ಕೇರೆ ಬಳ್ಳಿ ಥರ ಬಂದಿದೆ. ಈಗ ನನಗೆ ಕೆಲವೊಂದು ಗಿಡ ಮಾಡಲಿಕ್ಕೆ ಉಂಟು, ಸೊ ಅದಕ್ಕೆ ಟ್ರಿಮ್ ಮಾಡಲಿಕ್ಕೆ ಬಂದಿಲ್ಲ ನಾನು. ಅದೇ ನನಗೆ ಸ್ವಲ್ಪ ಕಟ್ಟಿಂಗ್ ಮಾಡುವ, ಯಾವುದು ಕೇರೆ ಬಳ್ಳಿ ಬಂದದ್ದನ್ನು ಸ್ವಲ್ಪ ಕಟ್ ಮಾಡುವ ಅಂತ ಬಂದಿದೆ. ನೋಡಿ, ಇದನ್ನು ನಾವು ಕೇರೆ ಬಳ್ಳಿ ಅಂತ ಹೇಳ್ತೇವೆ. ನೋಡಿ, ಇದು ಕೂಡ ಅದು ಸ್ವಲ್ಪ ಎಳತ್ತುಂಟು. ಇದನ್ನು ಸ್ವಲ್ಪ ಮೇಲೆ ಕಟ್ ಮಾಡಿದರೆ ಸ್ವಲ್ಪ ಕೆಳಗೆ ಬುಡ ಗಟ್ಟಿ ಬರ್ತದೆ. ಆಮೇಲೆ ಅದನ್ನು ಕಟ್ಟಿಂಗ್ ಮಾಡಿ ನಾವು ನೆಡ್ಬೋದು. ಇದೇ ರೀತಿ ಬೇರೆ ಯಾವುದಾದ್ರೂ ಉಂಟಾ ಅಂತ ಪ್ರತಿ ಗಿಡದಲ್ಲಿ ನೋಡ್ತೇನೆ ನಾನು. ತೆಗಿಲಿಲ್ಲ ತುಂಬ, ಇದರಲ್ಲಿ ನಾನು ಇದೇ ತನಕ ಗಿಡ ಕಟ್ ಮಾಡಲೇ ಇಲ್ಲ. ಯಾವುದು ಸಹ ಸಣ್ಣ ಗಿಡ ಅಂತ ಬಿಟ್ಟಿದ್ದೇನೆ. ನೋಡಿ, ಇದು ಕೂಡ ಕಾಣ್ತಾ ಇದೆ. ಇದು ಕೂಡ ಕೇರವಳ್ಳಿ. ಸೊ ಇದನ್ನು ನಾನು ತೆಗಿಯಲ್ಲ, ಯಾಕೆಂದರೆ ಇದು ತುಂಬ ತಿನ್ ಪಾರ್ಟ್, ಸ್ವಲ್ಪ ದಪ್ಪ ಆಗಲಿ ಅಂತ. ಇಲ್ಲಿಂದ ನಾವು ಕಟ್ ಮಾಡಿದರೆ ಇಲ್ಲಿ ದಪ್ಪ ಆಗ್ತದೆ, ಇಲ್ಲಿ ಸ್ವಲ್ಪ ಎಗ್ಗೆ ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ಅದನ್ನು ತೆಗೆದು ಕಟ್ ಮಾಡಿ ನಾವು ನೆಟ್ಟರೆ ಒಳ್ಳೆಯದು. ನೋಡಿ, ಈ ರೀತಿ ಡಬಲ್ ಬರ್ತದೆ. ಈ ರೀತಿಯಾಗಿ 2 ಎಗ್ಗೆ ಥರ ಬರ್ತದೆ. ಹಾಗೆ ಬಂದರೆ ನಾವು ನೆಟ್ಟದ್ದು ಕೂಡ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ ಅದನ್ನು ನಾನು ಈಗಲೇ ತೆಗೆಯುವುದಿಲ್ಲ. ಇದು ತುಂಬಾ ಉದ್ದ ಹೋಗಿದೆ ಈ ಪಾರ್ಟ್, ಅದಕ್ಕೆ ಇದನ್ನು ಕಟ್ ಮಾಡ್ತಾ ಇದ್ದೇನೆ. ಇದರಲ್ಲಿ 2 ಹೂ ಕೂಡ ಇದೆ, ಆದರೂ ಪರವಾಗಿಲ್ಲ. ಕೆಳಗೆ ಫುಲ್ಲು ಕೆಳಗೆ ಇಲ್ಲಿಂದ ಈ ರೀತಿಯಾಗಿ ಕಟ್ ಮಾಡಬೇಕು. ಹೀಗೆ ಈ ರೀತಿಯಾಗಿ ಕಟ್ ಮಾಡಿ, ಇದರಲ್ಲಿ ನೋಡಿ ಚಿಗುರು ಒಳ್ಳೆ ಬರ್ತಾ ಇದೆ. ಇದನ್ನು ಬಿಟ್ಟಿದ್ರೆ ಏನಾಗ್ತದೆ ಅಂದರೆ ಫುಲ್ ಕೆಳಗೆ ಬಾಗ್ತದೆ, ಅಂದರೆ ಉದ್ದಕ್ಕೆ ಹೋಗಿದೆ, ಕೆಳಗೆಯಿಂದ ಬಂದಿದೆ. ಅದ ಕಾರಣ ಅಂದರೆ ರೂಟಿಂದಲೇ ಬಂದಂತಹ ಒಂದು ಇದು ನೋಡಿ, ಇಲ್ಲಿ ಇಷ್ಟು ಕಟ್ ಮಾಡಿದೆ. ನೋಡಿ, ಇಷ್ಟು ಭಾಗ ಬಿಟ್ಟಿದೆ ನಾನು. ಇನ್ನು ಇಲ್ಲಿಯೇ ಕಟ್ ಕವರ್ ನೋಡಿದ್ದು ಅಗಲವಾಗಿ ಬರ್ತದೆ. ಇದು ಕೂಡ ಕೇರೆ ಬಳ್ಳಿ ನೋಡಿ. ಇದನ್ನು ಸಹ ಹೀಗೆ ಮೇಲೆ ಸ್ವಲ್ಪ ಕಟ್ ಮಾಡಿದರೆ ಆಯಿತು. ಈ ರೀತಿ ಕಟ್ ಮಾಡಿ ನಾವು ಈ ಕಟ್ಟಿಂಗನ್ನು ನಾವು ಏನು ಮಾಡ್ಬೋದು, ನೆಡ್ಬೋದು. ನೋಡಿ, ಇಲ್ಲಿ ಕೂಡ ನಾನು ಕಟ್ ಮಾಡಿದ್ದೇನೆ. ನೋಡಿ, ಕಟ್ ಮಾಡಿದಾಗ 2 ಎಗ್ಗೆ ಬರ್ತದೆ. ನೋಡಿ, ಇಲ್ಲಿ ನಡುವಲ್ಲಿ ಕಟ್ ಮಾಡಿದ್ದು, ಅಲ್ಲೇ 2 ಎಗ್ಗೆಗಳಾಗಿ ಬಂದಿದೆ. ನೋಡಿ, ಆ 2 ಎಗ್ಗೆ ಬಂದು ಕಾಣ್ತಾ ಉಂಟಾ? ಇದು 2 ಎಗ್ಗೆಯಲ್ಲಿ ನೋಡಿ ಹೇಗೆ ಮುಗ್ಗು ಬಿಡ್ತಾ ಬಂದಿದೆ. ಚಿಗುರು ಬಂದು ಅದರಲ್ಲಿ ಮುಗ್ಗು ಬಿಡ್ತದೆ. ಆಮೇಲೆ ಇಲ್ಲಿ ಕೂಡ ನೋಡಿ ಹೇಗೆ ನಾವು ಕಟ್ ಮಾಡ್ತೇವೆ. ನೋಡಿ, ಅಲ್ಲಿಂದ 2 ಎಗ್ಗೆ ಬರ್ತದೆ ಈ ರೀತಿಯಾಗಿ. ಇದನ್ನು ನೋಡಬೇಕು ಸ್ವಲ್ಪ. ಈಗ ಸ್ವಲ್ಪ ಸ್ಪ್ರೇ ಮತ್ತು ಸುಫಲ ಎಲ್ಲ ಹಾಕಿ ಸ್ವಲ್ಪ ಒಳ್ಳೆಯದಾಯಿತು. ಫುಲ್ಲು ಹಳದಿ ಆಗ್ತಾ ಬಂದಿತ್ತು ಗಿಡ. ನೋಡಿ, ಇದು ಕೂಡ ಕಟ್ ಮಾಡಬೇಕು. ಇದಕ್ಕೆ ನೋಡಿ ಬಲ ಇಲ್ಲ, ಇಂತಹ ಗಿಡಕ್ಕೆ ಬಲ ಇಲ್ಲ. ಅದು ಕೆಳಗೆಯಿಂದಲೇ ಕಟ್ ಮಾಡಿದ್ದೆ, ಮತ್ತೆ ಚೆಂದ ಮಾಡಿ ಬರ್ತದೆ. ಈಗಾದರೆ ಇಲ್ಲಿ 2 ಕಡೆ ಕೂಡ ಮೊಗ್ಗು ಬಂದಿದೆ, ಅದಕ್ಕೋಸ್ಕರ ಕಟ್ ಮಾಡ್ತಾ ಇಲ್ಲ ನಾನು. ಇರಲಿಲ್ಲ, ನೆಕ್ಸ್ಟ್ ಟೈಮ್ ಮಾಡ್ತೇನೆ. ನೋಡಿ, ಇದನ್ನೆಲ್ಲ ಹಾಗೆ ಬಿಟ್ಟು ನೋಡಿ, ಇದಕ್ಕೆ ಬಲ ಇಲ್ಲ. ನೋಡಿ, ಹೀಗೆ ಆಗ್ತಾ ಹೋಗ್ತದೆ. ಮತ್ತು ಅದು ಜೋರು ಮಳೆಗೆಲ್ಲ ಕಟ್ಟಾಗಿ ಹೋಗ್ತದೆ. ಇಲ್ಲಿಂದ ಕಟ್ ಮಾಡಬೇಕಿತ್ತು ಆ್ಯಕ್ಚುಲಿ. ಅದು ಇದರಲ್ಲಿ ಕೂಡ ಹಾಗೆ ಮೊಗ್ಗು ಬಿಟ್ಟಿದೆ, ಅಲ್ಲಲ್ಲಿ ಮೊಗ್ಗು ಬಿಟ್ಟಿದೆ. ನೋಡಿ, ಇಲ್ಲಿ 4 ಪ್ಲೇಸಲ್ಲಿ ಮೊಗ್ಗು ಬಿಟ್ಟಿದೆ. ಅದು ಮೊಗ್ಗೊಮ್ಮೆ ಆಗಲಿ, ಆಮೇಲೆ ಕಟ್ ಮಾಡಿ ತೆಗಿಬೇಕು ಅದನ್ನು ಸಹ. ಇದೊಂದು ಭಾರಿ ಉದ್ದಕ್ಕೆ ಹೋಗಿದೆ. ನೋಡಿ, ಇದನ್ನು ಯಾವಾಗಲೂ ನಾನು ತೆಗಿಬೇಕಂದ್ರೆ ಕಟ್ಟೆ ಮಾಡಲಿಲ್ಲ ಇದರ ತನಕ. ಈ ಒಂದು ತೋಟದಲ್ಲಿ ಇದ್ದಂಥ ಗಿಡ ಯಾವುದು ಸಹ ನಾನು ಕಟ್ ಮಾಡಿ ತೆಗಿಲಿಲ್ಲ. ಇದು ಹಾಗೆ ಬಿಟ್ಟಿದೆ. ನೋಡಿ, ಹಾಗೆ ಬಿಟ್ಟ ಕಾರಣ ಹೀಗೆ ಆಗಿದೆ. ಈಗ ಇದನ್ನು ಕಟ್ ಮಾಡಬೇಕು, ಇಲ್ಲಾಂದರೆ ಸುಮ್ಮನೆ ಗಾಳಿಗೆ ಆಚೆ ಈಚೆ ತೂಗಾಡ್ತಾ ಇರ್ತದೆ. ನೋಡಿ, ಇಷ್ಟು ಕಟ್ ಮಾಡಿದೆ. ಇದನ್ನು ಒಂದು 3 ಗಿಡ ಮಾಡ್ಬೋದು ಇದರಲ್ಲಿ 3 ಗಿಡವನ್ನು ನಾವು ಮಾಡಲಿಕ್ಕೆ ಆಗ್ತದೆ. ಇದರೊಟ್ಟಿಗೆ ಇದನ್ನು ಸಹ ಕಟ್ ಮಾಡ್ತಾ ಇದ್ದೇನೆ ನಾನು. ಮಳೆಗಾಲದಲ್ಲಿ ಕಟ್ ಮಾಡಬಾರ್ದು, ಆದರೆ ನಾನು ಫುಲ್ ಕಟ್ ಮಾಡಲ್ಲ. ಮಿಡ್ಲಲ್ಲಿ ಇಂತಹ ಒಂದೊಂದು ಗಿಡ ಮಾತ್ರ ತೆಗಿತಾ ಇದ್ದೆ.
ಈಗಷ್ಟು ಮಳೆ ಕೂಡ ಇಲ್ಲ ಅಲ್ಲ, ಒಂದು ದಿವಸ ಮಳೆ ಬಂದರೆ 2 ದಿವಸ ಬಿಸಿಲು ಇರ್ತದೆ. ಹಾಗಾಗಿ ಇಷ್ಟು ಕಟ್ ಮಾಡಿದೆ. ಇದರಲ್ಲಿ ಕೆಲವು ಗಿಡ ಮಾಡಲಿಕ್ಕೆ ಆಗ್ತದೆ, ಇನ್ನು ಕೂಡ ಉಂಟು. ಎಲ್ಲ ಗಿಡದಲ್ಲೂ ಕಟ್ ಮಾಡಲಿಕ್ಕಿಲ್ಲ, ಕೆಲವೊಂದು ಗಿಡದಲ್ಲಿ ಕಟ್ ಮಾಡಲಿಕ್ಕೆ ಸಿಗ್ತದೆ. ಎಷ್ಟು ಸಿಗ್ತದಷ್ಟು ತೆಗಿಬೇಕು. ಸ್ವಲ್ಪ ಗಿಡ ಮಾಡುವ ಅಂತ ನೋಡಿ. ಇದೊಂದು ಕೇರಬಳೆ ಈ ರೀತಿಯಾಗಿ ಬಂದಿದೆ. ಇದನ್ನು ಕಟ್ ಮಾಡಿ ತೆಗಿಬೇಕು. ಇದು ಫುಲ್ಲು ಬಂದಿದೆ ಕೆಳಗೆ, ಆದರೆ ಇದನ್ನು ಕಟ್ ಮಾಡಬೇಕಾದ್ರೆ ನನಗೆ ಆಗ್ತಾ ಇಲ್ಲ. ತುಂಬ ದೊಡ್ಡದಾಗಿದೆ, ಆದರೂ ಸಹ ಕಟ್ ಮಾಡುವ, ಇಲ್ಲಂದರೆ ಮತ್ತೆ ಉಪದ್ರ ಆಗ್ತದೆ ನನಗೆ. ಈ ಗಿಡ ಸ್ವಲ್ಪ ಫುಲ್ ಹಳದಿಯಾಗಿದೆ, ಅದಕ್ಕೆ ಗೊಬ್ಬರ ಹಾಕಲಿಲ್ಲ ನಾನು ಮೊನ್ನೆ, ಹಾಗೆ ಮಳೆ ಬಂತು ಅಂತ. ಇದೊಂದು ಲೈನ್ ಹಾಕಲಿಲ್ಲ. ತೆಗೆಯೋದು ಇನ್ನೂ ಸಹ ಸಿಗ್ತದೆ, ಆದರೆ ಎಲ್ಲ ತೆಗೆಯೋದು ಬೇಡ ಅಂತ ನಾನು ಇಷ್ಟು ಕಟ್ಟಿಂಗ್ಸ್ ತಗೊಂಡೆ. ಇಷ್ಟು ಕಟ್ಟಿಂಗ್ಸನ್ನು ತೆಗೆದು ಇನ್ನು ಸಣ್ಣ ಗಿಡ ಮಾಡಬೇಕು. ನೋಡಿ, ನಮಗೆ ಬೇಕಾದಂತಹ ಗಿಡವನ್ನು ನಾವು ಈ ರೀತಿಯಾಗಿ ಕಟ್ಟಿಂಗ್ ಮಾಡುವುದರ ಮೂಲಕ ಮಾಡ್ಕೋಬಹುದು. ನಾನು ಈ ಮಳೆಗಾಲದಲ್ಲಿ ಹೆಚ್ಚಾಗಿ ಹೀಗೆ ಸಣ್ಣ ಗಿಡಗಳನ್ನು ಹೆಚ್ಚಾಗಿ ಮಾಡ್ತೇನೆ. ಯಾಕೆ ಅಂದರೆ ಮಳೆಗಾಲದಲ್ಲಿ ಕೆಲವು ಗಿಡಗಳು ಬೇಗನೆ ಹಾಳಾಗ್ತದೆ, ಅದನ್ನು ರೀಪ್ಲೇಸ್ ಮಾಡೋ ಒಂದು ಉದ್ದೇಶದಿಂದ ಈ ರೀತಿ ಮಾಡಿ. ನೋಡಿ, ಇಷ್ಟು ಕಟ್ಟಿಂಗ್ ಆಯಿತು. ನಾನು ಸ್ವಲ್ಪ ಕಟ್ ಮಾಡಿ ತಂದದ್ದು, ಅಂದರೆ ತಂದಮೇಲೆ ಎಲ್ಲವನ್ನು ನೆಡಬೇಕಾಗ್ತದೆ, ಇಲ್ಲದೆ ಹಾಳಾಗಿ ಹೋಗ್ತದೆ. ಅದಕ್ಕೋಸ್ಕರ ಸ್ವಲ್ಪನೇ ಕಟ್ ಮಾಡಿ ತೊಗೊಂಡು ಬಂದೆ. ಇಷ್ಟನ್ನು ಈಗ ಗಿಡವನ್ನಾಗಿ ಮಾಡಬೇಕು. ನೋಡಿ, ಕಟ್ಟಿಂಗ್ಸ್ ನೋಡಿ ನಂದು ಇಷ್ಟುಂಟು. ನೋಡಿ, ಇದು ನಾನು ಕಟ್ಟಿಂಗ್ಸಲ್ಲಿ ಮಾಡಿದ ಗಿಡದಲ್ಲೇ ಕಟ್ ಮಾಡಿದೆ ಅಲ್ವಾ, ಆ ಒಂದು ಕೇರೆಬಳ್ಳಿಯಿಂದ ಮಾಡಿದಂತಹ ಗಿಡಗಳು. ಕೆಲವು ಗಿಡ ಮೊದಲೇ ಮಾಡಿದ್ದು ಈ ಗಿಡ ಎಲ್ಲ ನೋಡಿ, ಇದು ದೊಡ್ಡದಾಗಿದೆ. ಇದೆಲ್ಲ ಇನ್ನು ರೆಡಿಯಾಗಿದೆ. ಈ ಗಿಡಗಳೆಲ್ಲ ಇದನ್ನೆಲ್ಲ ಈ ರೀತಿಯಾಗಿ ಪಾಟಿಂಗ್ ಮಾಡಬೇಕು. ಇದು ಮೊನ್ನೆಯಷ್ಟೇ ಮಾಡಿದ್ದು ನಾನು. ಇದನ್ನು ನೀರು ಬೀಳದ ಕಡೆ ಇಟ್ಟಿದ್ದೇನೆ, ಯಾಕೆಂದರೆ ಮಳೆ ಬೀಳ್ತಾ ಇರ್ತದೆ ಅಲ್ವಾ, ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕಿ ಇಡಬೇಕಾಗ್ತದೆ ಈ ರೀತಿ ಪಾಟ್ ಮಾಡುವಾಗ. ಅದಕ್ಕೋಸ್ಕರ ಇದನ್ನು ಸಪ್ರೇಟಾಗಿ ಇಟ್ಟಿದ್ದೇನೆ. 3 ಮಾಡಿದ್ದು, ಇನ್ನು ಕೆಲವು ತುಂಬ ಗಿಡಗಳಿವೆ. ಇದರಲ್ಲಿ ಮೊನ್ನೆ ಕಟ್ಟಿಂಗ್ ಮಾಡಿದಂಥ ಗಿಡಗಳಂದರೆ ಇವುಗಳು ಕಟ್ಟಿಂಗ್ ಮಾಡಿದ್ದು. ಇನ್ನು ಜೀವ ಹಿಡಿ ಕಟ್ಟಿಂಗ್ ಮಾಡಿ ಅವತ್ತೇ ನಾನು ಗಿಡದಲ್ಲಿ ನೆಟ್ಟಿದ್ದೇನೆ, ಆದರೆ ನನಗೆ ಅವತ್ತೇ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ, ಸ್ವಲ್ಪ ಬ್ಯುಸಿ ಆದೆ ನಾನು.
ಆದ ಕಾರಣ ಇದನ್ನು ಇವತ್ತೇ ಅಪ್ಲೋಡ್ ಮಾಡ್ತಿದ್ದೇನೆ. ನೀವು ಕೂಡ ಈ ರೀತಿಯಾಗಿ ಕಟ್ಟಿಂಗ್ ಮಾಡಿ ಇಂತಹ ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಸಣ್ಣ ಒಂದು ಪಾಟಲ್ಲಿ ಹಾಕಿಟ್ಟರೂ ಕೂಡ ನಿಮಗೆ ಅದು ಗಿಡ ಜೀವ ಹಿಡಿತದೆ ಅಲ್ವಾ. ಆ ನಂತರ ನಿಮಗೆ ಈ ಮಳೆಗಾಲ ಕಳೆದಾದ ಮೇಲೆ ಕೂಡ ಪಾಟಿಂಗ್ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ನಮಗೆ ಕೂಡ ಖುಷಿ ಆಗ್ತದೆ, ಗಿಡ ಹಾಳಾಗಿದೆ ಎಂಬ ಟೆನ್ಷನ್ ಕೂಡ ನಮ್ಮಿಂದ ದೂರ ಆಗ್ತದೆ. ಇಷ್ಟು ಹೇಳಿ ಈ ವಿಡಿಯೋವನ್ನು ನಿಲ್ಲಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ತಾ ಈ ಚಾನಲನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಟಿಲ್ ದೆನ್ ಟೇಕ್ ಕೇರ್.